ಬಿಕ್ಲು ಶಿವನ ಕೊಲೆ ಆರೋಪಿ ಜಗ್ಗನಿಗೆ ಸಿನಿಮಾ ನಂಟಿದೆಯಂತೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಜಗ್ಗ ಚಿನ್ನಾಭರಣ ಗಿಫ್ಟ್ ಕೊಟ್ಟಿದ್ದಾನಂತೆ. ರಚಿತಾ ರಾಮ್ಗೆ ರೇಷ್ಮೆ ಸೀರೆ, ಚಿನ್ನದ ಹಾರ, ಓಲೆ ಗಿಫ್ಟ್ ಆಗಿ ಕೊಟ್ಟಿದ್ದಾನಂತೆ ಈ ಜಗ್ಗ ಗಿಫ್ಟ್ ಕೊಟ್ಟಿರುವಂತ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಕೆಲವು ಸಿನಿಮಾಗಳಿಗೆ ಹಣ ಹೂಡಿಕೆ ಮಾಡಿರುವಂತ ಮಾಹಿತಿಯೂ ಕೂಡ ಇದೆ. ಸದ್ಯ ಕೊಲೆ ಪ್ರಕರಣದಲ್ಲಿ ಜಗ್ಗ A1 ತಲೆಮರೆಸಿಕೊಂಡಿರುವಂತಹ ಆರೋಪಿ, ಭೈರತಿ ಬಸವರಾಜ್ರ ಆಪ್ತ ಎಂದು ಗುರುತಿಸಿಕೊಂಡಿರುವಂತಹ ಈ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಜಗ್ಗ ಸದ್ಯಕ್ಕೆ ತಲೆಮರೆಸಿಕೊಂಡಿರುವಂತಹ ಆರೋಪಿ. ಆದರೆ ಈಗ ಗೊತ್ತಾಗ್ತಾ ಇರೋ ಮಾಹಿತಿ, ಜಗ್ಗನಿಗೆ ಸ್ಯಾಂಡಲ್ವುಡ್ ನಂಟಿದೆ ಅನ್ನೋದು. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರಿಗೆ ಜಗ್ಗ ಗಿಫ್ಟ್ ಕೊಟ್ಟಿರೋದನ್ನು ನೋಡ್ತಾ ಇದ್ದೀರಾ. ಇನ್ನೂ ಕೆಲವು ಫೋಟೋಗಳು ರವಿಚಂದ್ರನ್, ಸುದೀಪ್ ಅವರ ಜೊತೆಗೆ, ಚಿತ್ರರಂಗದ ಇತರೆ ಗಣ್ಯರ ಜೊತೆಗೆ ಕೂಡ ಜಗ್ಗ ಇರೋದನ್ನ ಈ ಫೋಟೋಗಳಲ್ಲಿ ಗಮನಿಸಬಹುದು. ಕೇವಲ ರಾಜಕೀಯ ನಂಟು ಮಾತ್ರ ಅಲ್ಲ, ಸಿನಿಮಾದಲ್ಲೂ ಕೂಡ ಜಗ್ಗನಿಗೆ ನಂಟಿತ್ತು, ವ್ಯವಹಾರ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಯಾಂಡಲ್ವುಡ್ ಜೊತೆಗೂ ಕೂಡ ಈ ಕೊಲೆ ಪ್ರಕರಣದ A1 ಆರೋಪಿ ಜಗ್ಗ ಕನೆಕ್ಷನ್ ಹೊಂದಿದ್ದ, ಸಿನಿಮಾಗಳಿಗೆ ಹೂಡಿಕೆ ಮಾಡಿದ್ನ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ನಟಿ ರಚಿತಾ ರಾಮ್ರಿಗೆ ಚಿನ್ನದ ಹಾರ, ಓಲೆ, ಸೀರೆಯನ್ನ ಗಿಫ್ಟ್ ಕೊಟ್ಟಿದ್ದ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂದೇಶ್. ರಾಜಕೀಯದ ನಂಟು ಕೊಲೆ ಆರೋಪಕ್ಕೆ ತಗಲಾಕೊಂಡಿದೆ. ಇದರ ಜೊತೆಗೆ ಈಗ ಸ್ಯಾಂಡಲ್ವುಡ್ ಜೊತೆಗೆ ಜಗ್ಗನಿಗಿರುವಂತ ನಂಟು ಏನು? ವಿಜಯ್, ಸದ್ಯ ಅಪ್ಸ್ಟ್ಯಾಂಡಿಂಗ್ ನಲ್ಲಿರುವಂತಹ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಈತನ ಒಂದು ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ ಬರೀ ಪೊಲಿಟಿಕಲ್ ಲೀಡರ್ಸ್ ಗಳ ಜೊತೆಯಲ್ಲಿ ಮಾತ್ರ ಅಲ್ಲ, ಸಿನಿಮಾ ನಟ ನಟಿಯರ ಜೊತೆಯಲ್ಲೂ ಕೂಡ ಈತ ಗುರುತಿಸ್ಕೊಂಡಿದ್ದ ಅನ್ನೋದು ಈಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತಹ ಈ ಒಂದು ಫೋಟೋಸ್ ಏನಿದೆ, ಈ ಫೋಟೋಸ್ ನಲ್ಲಿ ಜಗ್ಗ ಏನಿದ್ದಾನೆ, ಈತ ನಟ ಸುದೀಪ್ ಹಾಗೆ ರವಿಚಂದ್ರನ್ ಸೇರಿದಂತೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಜೊತೆಯಲ್ಲೂ ಕೂಡ ಈತ ಗುರುತಿಸಿಕೊಂಡಿರುವಂತದ್ದು. ಜೊತೆಗೆ ರಚಿತಾ ರಾಮ್ ಅವರಿಗೆ ರೇಷ್ಮೆ ಸೀರೆ, ಚಿನ್ನದ ಹಾರ ಹಾಗೆ ಓಲೆಯನ್ನ ಗಿಫ್ಟ್ ಕೊಟ್ಟಿರುವಂತಹ ಫೋಟೋ ಕೂಡ ಈಗ ನಮ್ಗೆ ಲಭ್ಯವಾಗಿದೆ. ಜೊತೆಗೆ ಇದಷ್ಟಲ್ಲದೆ ಸಾಕಷ್ಟು ಸಿನಿಮಾಗಳಿಗೆ ಈತ ಹೂಡಿಕೆ ಮಾಡಿದ್ದ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಈ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಈತ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಭೈರತಿ ಬಸವರಾಜ್ ಅವರ ಒಂದು ಬೆಂಬಲ, ಜೊತೆಗೆ ಸಾಕಷ್ಟು ಜನ ಸಿನಿಮಾ ನಟರ ಜೊತೆಯಲ್ಲೂ ಆತ ಗುರುತಿಸ್ಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ರಿಯಲ್ ಎಸ್ಟೇಟ್ ನಲ್ಲೂ ಕೂಡ ಈ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ ಈತ ಗುರುತಿಸ್ಕೊಂಡಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗ ಸದ್ಯ ಪೊಲೀಸರು ಸಾಕಷ್ಟು ಹುಡುಕಾಟವನ್ನ, ಅಂದ್ರೆ ಕೊಲೆ ನಡೆದ ದಿನದಿಂದ ಕೂಡ ಇವತ್ತಿನವರೆಗೂ ಆತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಜಗ್ಗನ ಸುಳಿವು ಕೂಡ ಪತ್ತೆಯಾಗಿಲ್ಲ. ಒಂದು ಕಡೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಆತ ಅರ್ಜಿಯನ್ನ ಸಲ್ಲಿಸಿಕೊಂಡಿದ್ದಾನೆ. ಹಾಗಾಗಿ ಈಗ ಸದ್ಯ ಪೊಲೀಸರು ಇವೆಲ್ಲ ಒಂದು ಆತನ ಬ್ಯಾಕ್ ಗ್ರೌಂಡ್ ಅಥವಾ ಆತನ ಲಿಂಕ್ ಗಳೇನಿದೆ, ಆ ಲಿಂಕ್ ಗಳ ಆಧಾರದ ಮೇಲೆ ಅವರ ಸಹಾಯದಿಂದ ಏನಾದ್ರೂ ಅಪ್ಸ್ಕ್ಯಾಂಡ್ ಆಗಿದ್ದಾನ ಅನ್ನೋದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾಗಿ ಈ ಒಂದು ಫೋಟೋಸ್ ಏನ್ ತೋರಿಸ್ತಾ ಇದೆ ಅಂದ್ರೆ, ಜಗದೀಶ್ ಅಲಿಯಾಸ್ ಜಗ್ಗ ಎಷ್ಟು ಇನ್ಫ್ಲೂಯೆನ್ಷಿಯಲ್ ಇದ್ದಾನೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.